ಜಿಮ್ಗೆ ಹೋಗೋಣ ಬನ್ನಿ. ಬೆಳಗ್ಗೆನೇ ಸ್ವಲ್ಪ ಖುಷಿಯಾಗಿರ್ತೀನಿ. ಯಾಕೆ ಅಂದರೆ ಏನೇನೋ ಮಾಡಿಟ್ಟವನೆ. ನಾನು ಅಂದ್ಕೊಂಡಂಗೆ ನಡೀತೈತೆ ಅನ್ನೋ ಒಂದೇ ಒಂದು ಮೂಮೆಂಟ್ ಇಲ್ಲ ಗೈಸ್. ನೋಡ್ತಾ 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 ದಾರಿಲಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಕೊಡಲ್ಲ. ನಾನು ಫಸ್ಟ್ PU ಓದ್ತೀನಿ ಅಂದರೆ ಆಗುತ್ತಾ? ಗೋಲ್ಡನ್ ಲೈಫೇ ಇಲ್ಲ ನನ್ನ ಹಣೆಬರಹದಲ್ಲಿ. ಜಾಸ್ತಿ ಯಾರನ್ನ ಹಚ್ಕೊಳಕ್ಕೆ ಹೋಗ್ಬಾರ್ದು ಗೈಸ್. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೋಲ್ಲ. ಒಂದು ಪಾಯಿಂಟ್ ಆಫ್ ಏನಕ್ಕೆ ಬಂದೆ ನೀನು? ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಪ್ಪ. ಇವಾಗ ಜಿಮ್ಗೆ ಹೋಗೋಣ ಬನ್ನಿ. ಬೆಳಗ್ಗೆನೇ ಎದ್ದು 6:30ಗೆ ಯಪ್ಪ ಹಿಂಸೆ. ಜಿಮ್ ಗೈಸ್, ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೆ ಅವಾಗ. ಏನು ಮಾಡ್ತೀರಾ, ಈ ಕೆಲಸ ನೋಡಿ ನೀವೇ ನೋಡಿದ್ರಿ, ಹೆವಿ ಸುಸ್ತಾಗ್ಬಿಡುತ್ತೆ. ಒಂದು ಸತಿ ಎದ್ದೊಳಕ್ಕಾಗಲ್ಲ, ಮೈಕೈ ನೋಗೆ ಎದ್ದೊಳಕ್ಕಾಗಲ್ಲ. ಅದಕ್ಕೆ ಡಿಲೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಗೈಸ್, ಇವತ್ತು ಬೆಳಗ್ಗೆನೇ ಸ್ವಲ್ಪ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ನಾನು ಇಷ್ಟು ದಿವಸ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ. ಅಂದರೆ ನಾನು ಫ್ರೆಂಡ್ಸ್ ಯಾರು ಇಲ್ಲ ಅಂದ್ಕೊಳ್ಳಿ, ಕಸಿನ್ಸು, ತುಂಬ ಕಸಿನ್ಸ್ ಜಾಸ್ತಿ ಇದ್ದಾರೆ. ಅವ್ರ ಜೊತೆ ಟ್ರಿಪ್ ಹೋಗೋಣ ಅಂತ ನನಗೆ ಪ್ಲ್ಯಾನ್ ಆಗ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇಬ್ಬರು ಡ್ಯಾಡಿಗೆ ಉಟ್ಕೊಳ್ಳುತ್ತೆ, ನಾವು ಅಪ್ಪ ನಾನು ಹೆಂಗಾಗಿ ಆಗ್ತಿದೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬೇಡ, ಇವಾಗ ಬೇಡ ಅಂದರು. ದೇವರೇ, ಎಲ್ಲ ಪ್ಲಾನ್ ಎಲ್ಲ ಆಗಿ ಸೆಟ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂದ್ಬಿಟ್ರೆ ಅದಕ್ಕೆ ಇವತ್ತು ಬೆಳಿಗ್ಗೆ ನಿನ್ನೆ ಏನಾಯ್ತು ಅಂದರೆ ನಮ್ಮ ಚಿಕ್ಕಪ್ಪ ನಿಮಗೆ ಮಾಡಿದ್ದಲ್ಲ ಬರೋಕ್ಕಂತ ಅವನು ಅವ್ನ ಫ್ರೆಂಡ್ಸ್ ಜೊತೆಗೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಟ್ರೈನಲ್ಲಿ. ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಸುಮ್ಮನೆ ಅಪ್ಪ ನಮ್ಮಪ್ಪ ಏನನ್ನಿಸ್ತೋ ಇಲ್ಲೋ ಏನನ್ನಿಸ್ತೋ ಇರುತ್ತೋ ಇಲ್ಲೋ ಬಿಡುತ್ತೋ ಇಲ್ಲ ಬೈಯಿತ್ತೋ. ಯಾಕೆಂದು ಗೊತ್ತಾ, ಬೇಡ ಅಂತ ಹೇಳ್ಬಿಟ್ರೆ ಅದೊಂಥರ ಸರಿ ಬಿಡೋ ಸುಮ್ಮನೆ ಸುಮ್ಮನೆ ಏನೋ ಒಂಥರ ಮಾತಾಡ್ತಿರ್ತಾರೆ. ಇನ್ನೇನಪ್ಪ ಇಷ್ಟ ಇಟ್ಕೊಂಡು ಬರ್ಕೊಂಡಿದ್ಯಾ ಏನೋ ಒಂದು ಹೇಳ್ತಿದ್ದಾರ. ಬೇಜಾರಾಗ್ಬೇಕಿತ್ತು. ಯಾಕೆ ಚೆನ್ನಾಗಿ ಕೇಳಿದ್ರು ಅಂತ ಕೇಳಿದ್ದಿತ್ತು. ಇವತ್ತು ಒಂದೇ ಸತಿಗೆ ಅವ್ನ ಕೈಯಲ್ಲಿ ಫೋನ್ ಮಾಡಿಸ್ಕೊ ಅಂದ್ಬಿಡೋದ. ಬೆಳಿಗ್ಗೆಯಿಂದ ಫುಲ್ಲು ಖುಷಿ. ಬೆಳಿಗ್ಗೆನೆ ಆನ್ ಆಗ್ತಿತ್ತು, ಬೈಕಲ್ಲಿದ್ದೀನಿ. ಫ್ಯಾಲ್ಕನ್ ಜಿಮ್ ಅಂತ ಇದು, ಜಿಮ್ ಹೆಸರು ಫ್ಯಾಲ್ಕನ್. ಗೈಸ್, ಜಿಮ್ಮಿಂದ ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಬೇಕು. ಎಸ್ ಹೋಗಪ್ಪ. ನನ್ನ ತಮ್ಮ ನೋಡಿ ಗೈಸ್, ಏನೇನೋ ಮಾಡಿಟ್ಟವನೆ. ತಲ್ವಾರ್ ಮಾಡೋ ನನ್ನ ತಮ್ಮ. ಕ್ರೇಜಿ. ಇವಾಗ ಗೈಸ್ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಹಾಲು ಬಿಸಿ ಇಟ್ಟಿದ್ದೀನಿ, ಓಟ್ಸ್ ಕೂಡ ರೆಡಿ ಇದೆ. ಗೈಸ್, ನನ್ನ ಲೈಫಲ್ಲಿ ಆಹಾ ನಾನು ಅಂದ್ಕೊಂಡಂಗೆ ನಡೀತೈತೆ ಅನ್ನೋ ಒಂದೇ ಒಂದು ಮೊಮೆಂಟ್ ಇಲ್ಲ ಗೈಸ್. ಒಂದೇ ಒಂದು ಮೊಮೆಂಟ್ ಇಲ್ಲ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ
ಫಸ್ಟ್ ಪಿ ಯು ಇಂದಾನೆ ಸ್ಟಾರ್ಟ್ ಆಗೋಯ್ತು ಗುರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಗೈಸ್ ನಾನು ಫಸ್ಟ್ ಪಿ ಯುಲಿ ಮನೆ ಹತ್ರನೇ ಓದ್ತಾ ಇದ್ದೆ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಇನ್ನೇನು ಅಂದ್ಬಿಟ್ಟು ನಾನು ಪೀಸಾಗಿದ್ದೆ ಆರಾಮಾಗಿ. ಆಮೇಲೆ ಇಲ್ಲಿ 1.5 ತಿಂಗಳು ಆದಮೇಲೆ ನಮ್ಮಪ್ಪ ಒಂದು ನೈಟ್ ಏನಾದರೂ ದೇವಸ್ಥಾನಕ್ಕೆ ಹೋಗೋಣ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ರಿ ಅಂದರು. ಸರಿ ಅಂದ್ಬಿಟ್ಟು ಧರ್ಮಸ್ಥಳ ಆ ಕಡೆ ದೇವಸ್ಥಾನ ಅಲ್ವಾ, ದೇವಸ್ಥಾನ ಟ್ರಿಪ್ಪು 3 ದಿನ ಟ್ರಿಪ್ಪು ಅಂದ್ಬಿಟ್ಟು ಖುಷಿಯಲ್ಲಿದ್ದೆ. ದೇವಸ್ಥಾನ ಟ್ರಿಪ್ಪು ಅಂದ್ಬಿಟ್ಟು ಸರಿ ಆಯಿತು, ನಾನು ದೇವಸ್ಥಾನ ಅಲ್ವಾ ಸರಿ ಬಿಡಾಯಿತು ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಲಿಟ್ರಲಿ ಉಡುಪಿ ಲಾಸ್ಟ್ಲಿಗೆ ಹೋಗಿ ಅಡ್ಮಿಷನ್ನೇ ಮಾಡಿಬಿಟ್ಟವ್ರೆ ಗೈಸ್. ಏನು ಮಾತಾಡಲಿ ಅಲ್ಲಿ, ನಾನೇ ಶಾಕಲ್ಲಿದ್ದೀನಿ. ನನಗದು ಆಗ್ತಾಯ್ತಾ, ಇದು ನಡೀತಿದೆಯಾ, ಇದು ನಿಜವಾಗ್ಲೂ ನಡೀತಾ ಇದೆಯಾ, ಸೀರಿಯಸ್ ಆಗಿ ನಡೀತಾ ಇದೆಯಾ, ಇದು ಅಲ್ಲಿ ನಡೀತಾ ಇರೋದೇ ನಾನು ನೋಡ್ತಾ ಇರೋದಾ ಅಂತೆಲ್ಲ ಅನ್ಸ್ಬಿಡೈತೆ ನನಗೆ. ಮಾತೇ ಇಲ್ಲ. ಸರಿ ಬಿಡು, ಆಗಿದ್ದಾಯ್ತು, ಯಾಕೆ ಏನು ಅಂತನೋ ನಾನು ಕೇಳಲಿಲ್ಲ. ಏನು ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ನನಗೂ ಆ ಉಡುಪಿ ವೆದರ್ ಆಗಲ್ಲ. ಸ್ಟಾರ್ಟ್ ಆಯಿತು ಗುರು ನರ್ಕ, ಸ್ಟಾರ್ಟ್ ಆಯಿತು ನರ್ಕ. ವಯಸ್ಸು ಹಾಲಿಟ್ಬಿಟ್ಟಿದ್ದೀನಿ, ಉಪ್ಪುಡೈತೆ. ಇರಿ ಕ್ಲೀನ್ ಮಾಡೋಣ. ನಮ್ಮಮ್ಮ ನೋಡಿದ್ರೆ ಏನಿಲ್ಲ. ಆಮೇಲೆ చూడకుండా వస్తావు కంచెరు గాడిద. ಹಾಲಿಟ್ಬಿಟ್ಟು ಎಲ್ಲೋಗಿದ್ದೋ ಮಗನೇ ಅಂತೆಲ್ಲ ಬೈತಾರೆ ನಮ್ಮಮ್ಮ. ಸರಿ ಆಯಿತು ಅಂದ್ಬಿಟ್ಟು 1 ವರ್ಷ ಇದ್ದೆ ಗೈಸ್. ಫಸ್ಟ್ ಪಿ ಯು ಆಯಿತು. ಫಸ್ಟ್ ಪಿ ಯು ಆದಮೇಲೆ ಸೆಕೆಂಡ್ ಪಿ ಯುಗೆ ನಮ್ಮ ಅಪ್ಪನ ಹತ್ರ ಮಾತಾಡಿದೆ. ಡೆಡಿ ಆಗ್ತಾಯಿಲ್ಲ ಅಲ್ಲಿ ವೆದರು ಗೈಸ್. ಇನ್ನೊಂದು ಅಲ್ಲಿ ಊಟ ಅಂತೂ ಸ್ವೀಟು ಬರೀ ಸ್ವೀಟೇ ಗೈಸ್ ಅಲ್ಲಿ. ಯಪ್ಪ ಸರಿ ಆಯಿತು, ಸೆಕೆಂಡ್ ಪಿ ಯು ಕೇಳೋಣ ಅಂದ್ಬಿಟ್ಟು ನಾನು ಕೇಳಿದೆ. ಫಸ್ಟ್ ಪಿ ಯು ಮುಗಿದ್ಮೇಲೆ ರಜದಲ್ಲಿ ಡೆಡಿ ಸರಿ ಆಗ್ತಾಯಿಲ್ಲ ನನಗೆ, ಅಲ್ಲಿ ಊಟನೂ ಸೆಟ್ ಆಗ್ತಾಯಿಲ್ಲ, ಅಲ್ಲಿ ವಾತಾವರಣನೂ ವೆದರು ಸೆಟ್ ಆಗ್ತಾಯಿಲ್ಲ ನನಗೆ ಆಗ್ತಾನೇ ಇಲ್ಲ ಅಂದೆ ನಾನು. ನಮ್ಮ ಅಪ್ಪ ಎತ್ಕೊಂಡು ಇನ್ನೊಂದು ವರ್ಷ ತಾನೇ, ಸೆಕೆಂಡ್ ಪಿ ಯು ತಾನೇ, ಮುಗಿಸ್ಕೊಬಂದ್ಬಿಡುವಾಗ ಸೆಕೆಂಡ್ ಪಿ ಯು ಬೇಗ ಮುಗ್ದೋಗುತ್ತೆ. ಫಸ್ಟ್ ಪಿ ಯು ಅಷ್ಟು ಲೆಂತಿ ಇರಲ್ಲ, ಸೆಕೆಂಡ್ ಪಿ ಯು ಎಲ್ಲ ಬೇಗ ಮುಗ್ದೋಗುತ್ತೆ, ಮುಗಿಸ್ಕೊಂಬಂದ್ಬಿಡೋದು. ನಾನು ಇನ್ನೇನೊಂದು ವರ್ಷ ಇದ್ದೀನಲ್ಲ, ಇನ್ನೊಂದು ವರ್ಷನೇ ತಾನೇ ಅಂದ್ಬಿಟ್ಟು ಸೆಕೆಂಡ್ ಪಿ ಯು ಮುಗೀತು ಗುರು. ಸೆಕೆಂಡ್ ಪಿ ಯುನೂ ಮುಗಿಸ್ದೆ ಹಾಳಾಗೋಗ್ಲಿ ಅಂತ. ಸೆಕೆಂಡ್ ಪಿ ಯು ರಜದಲ್ಲಿ ಡೆಡಿ ಇನ್ನು ಹಾಸ್ಟ್ಲು ಬೇಡ ನನಗೆ, ಇಲ್ಲೇ ಮನೆ ಹತ್ರನೇ ಸೇರ್ಕೊತೀನಿ. ಸರಿ ಆಯಿತು ಅಂದ್ರಪ್ಪ. ಸರಿ ಆಯಿತು ಓಕೆ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಇರೋ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಹೋಗಿ ಅಡ್ಮಿಷನ್ನು ಆಗೋಯ್ತು. ಇಲ್ಲಿರೋದು ಮಜಾ, ಅಡ್ಮಿಷನ್ ಆಗೋಯ್ತು. ಸರಿ ಅಂದ್ಬಿಟ್ಟು ಶಿವಮೊಗ್ಗ ಟ್ರಿಪ್ ಹೋದ್ವಿ ಒಂದು ಸತಿ. ಅಂದರೆ ಅಲ್ಲಿ ನಮ್ಮ ಅತ್ತೆ ಮಾವೆಲ್ಲ ಅಲ್ಲೇ ಇರೋದು, ನಮ್ಮಪ್ಪ ತಂಗಿ ಭಾವ. ಆಯಿತು ಶಿವಮೊಗ್ಗಗೆ ಹೋದ್ವಿ. ಎಲ್ಲ ಚೆನ್ನಾಗಿತ್ತು. ಅಲ್ಲೇನೋ ಶಾಸ್ತ್ರ ಕೇಳ್ಸೋಕ್ಕೆ ಅಂದ್ಬಿಟ್ಟು ಯಾರೋ ಸ್ವಾಮಿ ಹತ್ರ ಕರ್ಕೊಂಡೋದ್ರಪ್ಪ. ಆ ಸ್ವಾಮಿನೋ ಇವನ್ನ ಅಂದರೆ ನನ್ನ ಮನೆಯಿಂದ ದೂರ ಇಡಿ ಉದ್ಧಾರ ಆಗ್ತಾನೆ, ನನ್ನ ಮನೆಯಿಂದ ದೂರ ಇಟ್ಟರೆ ನಾನು ಉದ್ಧಾರ ಆಯ್ತೀನಿ ಅಂತೆ. ಬ್ರೋ ಸ್ವಾಮಿ ಸುಮ್ಮನೆ ಅಂದ್ಕೊಂಡು ಸುಮ್ಮನೆ ಆಗೋದೆ ನಾನು. ಆಮೇಲೆ ನೋಡ್ತೀನಿ ನಮ್ಮಪ್ಪ ನಮ್ಮದು ಎಲ್ಲಿ ಇದು ಮಳವಳ್ಳಿ ಹತ್ರ ಜಮೀನಿತ್ತು. ಅವಾಗ ಜಮೀನ್ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡೋದ್ರ. ಇನ್ನೇನು ಮಳವಳ್ಳಿಗೆ ಹೋಗಿದ್ದೀವಲ್ಲ, ಮೈಸೂರಿಗೆ ಹೋಗಿ ಮೈಸೂರು ನೋಡ್ಕೊಂಬರೋಣ ಅಂದ್ಬಿಟ್ಟು ಮೈಸೂರಿಗೆ ಹೋದೋ. ನೋಡ್ತಾ ದಾರಿಲಿ ಮೈಸೂರಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಣೋ ನಿನ್ನ ಅಂದ್ಬಿಡೋದ. ಅಯ್ಯೋ ದೇವ್ರೆ, ನಮ್ಮಪ್ಪ ಯಾಕೆ ಹಿಂಗಾಗೋಯ್ತು ನನಗೊಂದು ಅರ್ಥ ಆಗಲಿಲ್ಲ ಗೈಸ್. ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಫಸ್ಟ್ ಪಿ ಯುಯಿಂದ ನರಕ ಸ್ಟಾರ್ಟ್ ಆಗಿದ್ದು ಇನ್ನೂ ಮುಗಿಲಿಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಇನ್ನೂ ಮುಗಿಲಿಲ್ಲ. ಇನ್ನೂ 1 ವರ್ಷ ಐತೆ ಮೈಸೂರಿಗೆ. ಅಯ್ಯೋ ದೇವ್ರೆ, ಸೀರಿಯಸ್ ಆಗಿ ಒಂದು ಹೇಳ್ತೀನಿ ನೋಡಿ,
ಮಕ್ಕಳು ಏನೇ ಮಾಡಿರಲಿ, ಅಪ್ಪ ಅಮ್ಮದಿರು ಮಕ್ಕಳು ಏನೇ ಮಾಡಿರಲಿ ಅವ್ರನ್ನ ದೂರ ಇಡೋ ಕೆಲಸ ಮಾತ್ರ ಮಾಡಬೇಡ್ರಿ. ನಿಮ್ಮ ಇಂಟೆನ್ಷನ್ ಚೆನ್ನಾಗೇ ಇರುತ್ತೆ, ಹೌದು ತಪ್ಪಲ್ಲ ಬಿಡು. ಮಕ್ಕಳು ಹಾಸ್ಟೆಲಲ್ಲಿದ್ದರೆ ಉದ್ಧಾರ ಆಗ್ತಾರೆ, ಹಾಸ್ಟೆಲಲ್ಲಿದ್ದರೆ ಚೆನ್ನಾಗಿ ಓದ್ತಾರೆ, ಹಾಸ್ಟೆಲಲ್ಲಿದ್ದರೆ ಹಂಗಾಗ್ತಾರೆ ಹಿಂಗಾಗ್ತಾರೆ ನೀವು ಅಂದ್ಕೊತೀರಾ, ಹೌದು. ಆದರೆ ಏನು ಮಾಡ್ತೀರಾ, ಕೆಲವರು ಮನೆಯಲ್ಲೇ ಇದ್ದು ಮನೆಯಲ್ಲೇ ಬೆಳೆದು ಮನೆಯವ್ರ ಜೊತೆ ಇದ್ದು ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ನನ್ನಂಥವರಿಗೆ ನಮ್ಮ ಮೈಸೂರಲ್ಲಿ ಅಟ್ಲೀಸ್ಟ್ ನಾನು ಉಡುಪಿಲಿದ್ದಾಗಾದರೂ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಸಿಗ್ತಾಯಿತ್ತು ಟೈಮ್ಗೆ. ಈ ಮೈಸೂರಲ್ಲಿ ಕಾಲೇಜಲ್ಲಿ ಗೈಸ್ ಲಿಟ್ರಲಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಕೊಡಲ್ಲ. ಬೆಳಗ್ಗೆ ಮಧ್ಯಾಹ್ನ ಇಲ್ಲ ಊಟ, ತಿಂಡಿ ಟಿಫನ್ ಊಟ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಅಷ್ಟೇ ಇದ್ದಿದ್ದು ಫ್ರೀ ಹಾಸ್ಟೆಲ್ ಹುಡುಗರು ಅಂತ. ನಾವೇ ಮಾಡ್ಕೊಬೇಕಿತ್ತು, ಇಲ್ಲ ಆಚೆ ತಿನ್ನಬೇಕಿತ್ತು. ನಾನು ಫಸ್ಟೇ ತಿಂತೀನಿ ಅಂಥದ್ರಲ್ಲಿ ಇದು ನರ್ಕನ ಯಾವ ಥರ ನರ್ಕ ಗೊತ್ತಾ ಯಪ್ಪ. ಆ ಬೇಜಾರು ಈಗಲೂ ಇದೆ ನನಗೆ. ನಾನು ಅಂದ್ಕೊಂಡಂಗೆ ಆಗಿಲ್ವಲ್ಲ ಅದು. ಯಾಕಂದರೆ ಗೈಸ್ ಇವಾಗ ಒಂದೇಟು ಹೊಡೆದ್ಬಿಟ್ರೆ ಮರ್ತೋಗ್ಬಿಡ್ತೀವಿ. ಅದೇ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಗೊತ್ತಾ, ಹಾಗೆ. ಇವಾಗ ನಾನು ಮತ್ತೆ ತಿರ್ಗಾ ನಾನು ಫಸ್ಟ್ PU ಇಂದನೇ ಓದ್ತೀನಿ ಅಂದರೆ ಆಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ, ನಮ್ಮ ಅಪ್ಪನ ಕೇಳಿದ್ದಕ್ಕೆ ಆಗಿದ್ದಾಗೋಯ್ತು ಬಿಡು. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು ಅಂದರೆ ಗೈಸ್, ಆಗಿದ್ದಾಗೋಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ. ಆ ರಿಗ್ರೆಟ್ಟು ನಾನು ಅನ್ಕೊಂಡಂಗೆ ಆಗಿಲ್ವಲ್ಲ. ನನ್ನ ಕಾಲೇಜ್ ಲೈಫ್, ನಾನು ನಿಜವಾಗ್ಲೂ ನನ್ನ ಕಾಲೇಜ್ ಲೈಫ್ ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ ಆಗಿರಬೇಕು ಅಂತಾನೆ ಅಂದ್ಕೊಂಡಿದ್ದು. ಇಲ್ಲವೇ ಇಲ್ಲ. ಎಷ್ಟು ಸಿಂಪಲ್ ಆಗಿ 2 ಸೆಕೆಂಡಲ್ಲಿ ಹೆಂಗೆ ಅಂದ್ಬಿಟ್ರು ಗೊತ್ತಾ, ಆಗಿದ್ದಾಗೋಯ್ತು ಬಿಡು ಅಂತ. ನೋಡಿ, ನನ್ನ ಲೈಫಲ್ಲಿ ಎಲ್ಲ ಫಾ ಮೂಮೆಂಟ್ಸೇ, ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಇನ್ನ ಬೇಜಾನಿದೆ ಗುರು, ಇದೇ ಥರ ಬೇಜಾನಿದೆ ಇದೇ ಥರ. ನೀವು ಅನ್ಕೊಬೋದು, ಬಿಡು ಇವನು ಆರಾಮಾಗವನೆ ಅಂದರೆ ಇದ್ದಾರೆ, ಹಂಗೂ ಇದೆ ಬಿಡು, ಇವನಿಗೇನಪ್ಪ ಆರಾಮಾಗಿರ್ತಾನೆ ಅಂತ. ನಮ್ಮದು ನಮಗೇ ಗೊತ್ತಿರುತ್ತೆ. ಏನು ಮಾಡ್ತೀರಪ್ಪ, ನಾನು ಅಂದ್ಕೊಂಡಂಗೆ ಏನೂ ಆಗಿಲ್ಲ. ನನ್ನ ಕಾಲೇಜ್ ಲೈಫು ಹಂಗಿರುತ್ತೆ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ, ಆ ಗೋಲ್ಡನ್ ಲೈಫೇ ಇಲ್ಲ ನನ್ನ ಹಣೆ ಬರದಲ್ಲಿ. ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಟಿಫನ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ ರೀ. ಗಾಯ್ಸ್, ಊಟ ಎಲ್ಲ ಆಯಿತು. ವಾಕ್ ಮಾಡೋಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ ಗೈಸ್, ವೆದರು ಚೇಂಜ್ ಆಗಿಬಿಟ್ಟಿದೆ, ಮೋಡ ಕವಿದ ವಾತಾವರಣ ನಮ್ಮ ಮನೆ ಹತ್ರ. ನೋಡಿ ಗೈಸ್, ಮಳೆ ಬರೋ ಸಾಧ್ಯತೆಗಳಿವೆ. ಮಳೆ ಬರಬೇಕು, ಚೆನ್ನಾಗಿರುತ್ತೆ ಗೈಸ್. ಏನು ಅಂದರೆ ನಾವು ಜಾಸ್ತಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬಾರ್ದು ಗೈಸ್. ಒಂದು ಸ್ಟೇಜ್ವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಅದು ನಮ್ಮ ಸ್ವಂತ ಅಪ್ಪ ಅಮ್ಮ ಆದರೂ ಅಷ್ಟೇ. ಏನಾಗುತ್ತೆ ಗೊತ್ತಾ, ನಾವು ಏನೇನೆಲ್ಲ ಬಿಟ್ಟಿರ್ತೀವಿ ಇನ್ ದ ಸೆನ್ಸ್ ಅವರಷ್ಟೇನು ಬಿಟ್ಟಿಲ್ಲ, ಬಟ್ ಆದರೂ ಇವಾಗ ನಾವೇನೋ ಆಸೆ ಇಟ್ಕೊಂಡಿರ್ತೀವಿ. ನಮಗೆ ಚೈನ್ ಬೇಕು, ಗಾಡಿ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ಹಾಂ, ಎಲ್ಲಿ ಯಾರು ಹೇಳಿದ್ದು ಎಲ್ಲ ಡ್ಯಾಡಿ? ಹಾಂ ಅಜ್ಜಿ ಬಂದ್ರಿ ಗೈಸ್. ಹೋಯ್ತೀನಿ. ಏನೋ ಕೇಳಿರ್ತೀವಿ ಮನೇಲಿ, ದುಡ್ಡಿರಲ್ಲ ಒಂದೊಂದು ಟೈಮಲ್ಲಿ. ಆವಾಗ ನಾವೆಲ್ಲ ಬಿಟ್ಬಿಟ್ಟಿರ್ತೀವಿ, ಸರಿ ಆಯ್ತು ನೆಕ್ಸ್ಟ್ ಸತಿ ಮಾಡ್ತಾರೆ, ನೆಕ್ಸ್ಟ್ ಸತಿ ಕೊಡಿಸ್ತಾರೆ ಅಂತ. ಆದರೆ ಏನಾಗುತ್ತೆ ಅಂದರೆ ಇದೆಲ್ಲ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂಲಿ ಬರೋಲ್ಲ. ಇದು ಯಾವುದೂ ಬರೋಲ್ಲ. ನಾವು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿರ್ತೀವಲ್ಲ, ಅದರಲ್ಲೊಂದು ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಎಷ್ಟೇ ಅರ್ಥ ಮಾಡಿಕೊಂಡು ಏನೇ ಮಾಡಿದ್ರು ಆ ಒಂದು ಸಣ್ಣ ಪಾಯಿಂಟ್ ಆಫ್ ವ್ಯೂಯಲ್ಲಿ ಎಲ್ಲ ಕೊಟ್ಟೋಗ್ಬಿಡುತ್ತೆ.
ಇವಾಗ ಹಂಗೆ ಆಗಿದ್ದು ಇವಾಗ ನಮ್ಮ ಮನೇಲಿ ಹಿಂಗೆ ಮಧ್ಯಾಹ್ನ ಏನೋ ಹಿಂಗೆ ಮಾತುಕತೆ ಆಗಿ ಜಗಳ ಆಯಿತು. ಬೇಜಾರಾಗೋಯ್ತು ನನಗಂತೂ. ಏನಪ್ಪ ಹಿಂಗೆಲ್ಲ ಅರ್ಥ ಮಾಡ್ಕೊಳ್ತಾ, ಏನು ಮಾಡೋಕ್ಕಾಗಲ್ಲ. ಇನ್ನು ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ ಟ್ವಿಸ್ಟು ನನ್ನ ಲೈಫಲ್ಲಿ ಹೆಂಗಾಗಿದೆ ಅಂತ. ಒಂದು ಸತಿ ಏನಾಯಿತು, ನಮ್ಮ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಯಿತು. ನಾನು ಮೈಸೂರಲ್ಲಿದ್ದೀನಿ. ಅಮ್ಮ ಫೋನ್ ಮಾಡಿ ಹೇಳಿದ್ರು ನನಗೆ ಯಾರಿಗೇ ಆಗಲಿ ಶಾಕ್ ಆಗೇ ಆಗುತ್ತೆ. ನಾನು ಬಂದುಬಿಟ್ಟೆ ನಾನು ಹಾಸ್ಪಿಟ್ಲ್ ಹತ್ರ ಬಂದುಬಿಟ್ಟೆ. ಬಂದಮೇಲೆ ಎಲ್ಲ ಆಯಿತು, ಆಪ್ರೇಷನ್ ಎಲ್ಲ ಆಗಿತ್ತು. ಸ್ಟಂಟ್ ಹಾಕ್ಬೇಕಿತ್ತು, ನಮ್ಮ ಅಪ್ಪನಿಗೆ ಸ್ಟಂಟ್ ಹಾಕಿದ್ರು, ಎಲ್ಲ ಆಯಿತು ಆಪ್ರೇಷನ್ ಎಲ್ಲ. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ದಾರಿಲಿ ಕ್ಯಾಬಲ್ಲಿ ಹೋದ್ರು. ದಾರಿಲಿ ನಮ್ಮಪ್ಪ ಇದಕ್ಕಿದ್ದಂಗೆ, ಏನಕ್ಕೆ ಬಂದೆ ನೀನು, ಏನಿದು, ಏನು ಮಾತಾಡ್ತಾ ಇದೆಯಾ, ನಿನ್ಗೆ ಹಂಗೆ ಆಗಿದ್ದಕ್ಕೆ ತಾನೇ ಬಂದಿದ್ದು ನಾನು. ಗೈಸ್ ಯಪ್ಪ ಸ್ವಾಮಿ, ಇಂಥದ್ದು ಹೆಂಗಿದೆ ಗೊತ್ತಾ, ಕ್ರೇಜಿ. ಯಾಕೆ ಬದ್ದು, ಯಾವ ಕಾರು? ಹಾಂ ಇರಿ ಗೈಸ್, ಕಾರೇನು ಒಳಗೆ ಹಾಕ್ಬೇಕಂತೆ, ಹಾಕ್ಬಿಟ್ಟು ಬರ್ತೀನಿ ಗೈಸ್. ಈಗ ಕೆಲಸ ಮುಗಿಸ್ಕೊಂಬಂದೆ. ಇವತ್ತು ತುಂಬ ಇತ್ತು ಕೆಲಸ, ಬೇಗ ಆಯಿತು, ಬಟ್ ಆದರೂ ಜಾಸ್ತಿ ಇತ್ತು ಕೆಲಸ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಲೈಫ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊತಿರೋದು ಅಷ್ಟೇ, ಇನ್ನೇನಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್, ಸಿ ಯು ಟುಮಾರೋ.